ಕೆಲವು ರಿಲೇಶನ್ಶಿಪ್ ಅಲ್ಲಿ ಬದಲಾಗದೇ ಇರತಕ್ಕಂಥ ಎಷ್ಟೋ ಸಂಗಾತಿಗಳಿರ್ತಾರೆ. ನೀವು ಎಷ್ಟೋ ಅವರಿಗೆ ತಪ್ಪು ಮಾಡಿದಾಗ ತಿದ್ದೋಕ್ ಟ್ರೈ ಮಾಡ್ತೀರಿ, ಬುದ್ಧಿ ಹೇಳ್ತೀರಿ, ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಬಟ್ ಬದಲಾಗದೇ ಇದ್ದಾಗ, ಏನ್ ಮಾಡಿದ್ರು ಬದಲಾಗ್ತಿಲ್ಲ ಅಂತಂದಾಗ ಏನ್ ಮಾಡ್ಬೇಕು? ಅದು ನಿಮ್ಗೆ ತಲೆಯಲ್ಲಿ ತುಂಬಾ ಕಾಡ್ತಾ ಇದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ ನಾನು ಮಾಡಿದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ನಿಮ್ಮ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ, ಶೋರ್ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. 4 ಟಿಪ್ಸ್ನ ವೆರಿ ಶಾರ್ಟ್ ಆಗಿ ಅಂಡ್ ಮೇಜರ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವಾಗ ನಿಮ್ಮ ಜೊತೆಗಿರೋ ಸಂಗಾತಿ ಬದಲಾವಣೆ ಮಾಡ್ಕೊಳ್ತಾ ಇಲ್ಲ ಅಂತಂದಾಗ ಏನ್ ಮಾಡ್ಬೇಕಂದ್ರೆ, ಒಂದು ಹಂತದವರೆಗೂ ಹೇಳಿ ಅಷ್ಟೇ. ನೀವು ಅವ್ರಿಗೆ ಹೇಳ್ತಾ ಇದ್ದೀರಿ, ಬುದ್ಧಿ ಹೇಳ್ತಾ ಇದ್ದೀರಿ, ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀರಿ, ನಿಮ್ಮ ಸಂಬಂಧದ ಬಗ್ಗೆ ಮಾತಾಡ್ತೀರಿ, ಫ್ಯೂಚರ್ ಬಗ್ಗೆ ಮಾತಾಡ್ತೀರಿ, ಮಕ್ಕಳ ಬಗ್ಗೆ ಮಾತಾಡ್ತೀರಿ, ಒಂದು ಸಂಬಂಧ ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತೀರಿ ಅನ್ಕೊಳ್ಳೋಣ. ಅವ್ರು ತಿಳ್ಕೊಳ್ತಿಲ್ಲ ಅಂತಂದಾಗ ನೀವು ಎಲ್ಲಿ ತನಕ ಹೇಳೋಕೆ ಸಾಧ್ಯ? ತಿಳುವಳಿಕೆ, ಈ ಬದಲಾವಣೆ ಅನ್ನೋದು ನಮ್ಮಲ್ಲಿ ಬರ್ಬೇಕು ಆಕ್ಚುಲಿ. ಈಗ ಎಕ್ಸಾಂಪಲ್ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಡಾಕ್ಟರ್ ಹೇಳ್ತಾರೆ ಈ ಮಾತ್ರೆ ತಗೋ, ಇಷ್ಟು ದಿನ ತಗೋ ಅಂತ ಹೇಳ್ತಾರೆ. ತಗೊಳ್ಳೋದು ಬಿಡೋದು ಯಾರಿಗೆ ಬಿಟ್ಟಿದ್ದು? ನಮ್ಗೆ. ಅಂದ್ರೆ ನಮ್ಗೆ ಆ ಥಾಟ್ ಬಂದ ಮೇಲೆ ನಾವು ತಗೋತೀವಿ, ಅವಾಗ ಬದಲಾವಣೆ ಆಗ್ತೀವಿ. ಆಸ್ ಯೂಶುವಲ್ ನಾವು ಹೇಳೋದ್ರಿಂದ ಅವರ ತಲೆಯಲ್ಲಿ ಬಂದು ಅವ್ರು ಬದಲಾವಣೆ ಮಾಡ್ಕೋಬೇಕು ಅಂತ ಬರೋ ತನಕ ಕೂಡ ಅವ್ರು ಬದಲಾಗಲ್ಲ. ಸೊ ಬದಲಾವಣೆ ಮಾಡ್ಕೊಳ್ತಾ ಇಲ್ಲ ಅಂದಾಗ ಎಲ್ಲಿ ತನಕ ನೀವು ಹೇಳ್ತೀರಿ? ಹೇಳ್ಕೊಂಡು ನಿಮ್ಮ ಸಮಯ ಯಾಕೆ ವೇಸ್ಟ್ ಮಾಡ್ಕೋತೀರಿ? ನಿಮ್ಮ ಖುಷಿ ಯಾಕೆ ವೇಸ್ಟ್ ಮಾಡ್ಕೋತೀರಿ? ನಿಮ್ಮ ಮಾನಸಿಕ ಆರೋಗ್ಯನೇ ಯಾಕೆ ಹಾಳು ಮಾಡ್ಕೋತಾ ಇದ್ರಿ? ನಾನು ಹೇಳೋದು ಬಿಡಿ ಅಲ್ಲಿಗೆ. ಅವ್ರಿಗೆ ಅನಿಸ್ಬೇಕು, ಅಲ್ಲಿ ತನಕ ಕೂಡ ಬದಲಾಗಲ್ಲ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ರೆಸ್ಪಾನ್ಸ್ ಕಡಿಮೆ ಮಾಡಿ. ನಿಮ್ಮ ಮಾತು ಕೇಳ್ತಿಲ್ಲ ಅಂತಂದಾಗ ನೀವು ಅವ್ರು ಎಷ್ಟಕ್ಕೆ ಬೇಕು ಅಷ್ಟು ಮಾತಾಡ್ತಾರೋ, ನೀವು ಎಷ್ಟಕ್ಕೆ ಬೇಕು ಅಷ್ಟೇ ಮಾತಾಡಿ. ಈಗ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಇಬ್ರು ಕೂತ್ಕೊಂಡು ಮಾತಾಡ್ತೀರಿ, ಸರಿಪಡಿಸ್ಕೊಳಕ್ ಟ್ರೈ ಮಾಡ್ತೀರಿ. ಬಟ್ ಅವ್ರು ಸರಿನೂ ಪಡಿಸ್ಕೊಳ್ತಿಲ್ಲ, ಪ್ರಾಬ್ಲಮ್ ಆಗಿದೆ ಅಂತೇಳಿ ಅದನ್ನ ರೆಸ್ಪಾನ್ಸ್ ಕರೆಕ್ಟ್ ಮಾಡ್ತಿಲ್ಲ ಅಂದಾಗ ನೀವ್ಯಾಕೆ ಅದಕ್ಕಿಂತ, ಈಗ ಅವ್ರು ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನೀವ್ಯಾಕೆ ರೆಸ್ಪಾನ್ಸ್ ಮಾಡ್ತೀರಿ? ಅವ್ರು ಎಷ್ಟು ಮಾಡ್ತಾರೆ ನೀವು ಅಷ್ಟೇ ಮಾಡಿದಾಗ ಅದು ಈಕ್ವಲ್ ಆಗುತ್ತೆ. ಹಂಗಂತೇಳಿ ಸೈಡಿಗೆ ಸೈಡು ಅಂತಲ್ಲ. ಆಕ್ಚುಲಿ ಮೊದಲು ಎಲ್ಲ ಒಳ್ಳೆ ರೀತಿಯಿಂದ ಹೇಳಿರ್ತೀರಿ, ಸ್ಟಿಲ್ ಈಗಲೂ ಹೇಳ್ತಾ ಇರ್ತೀರಿ. ಅದ್ರ ಮೇಲೂ ತಿಳ್ಕೊಳ್ದಿರಾ ತಪ್ಪು ಮಾಡದೆ ಹೋದ್ರು ಅವ್ರ ಪಾಡಿಗೆ ಇರ್ತಾರಂತ ಬಂದಾಗ ಎಲ್ಲೋ ಒಂದ್ ಕಡೆಗೆ ಅವ್ರನ್ನ ಅರ್ಥ ಮಾಡ್ಸಕ್ ನಾವು ರೆಸ್ಪಾನ್ಸ್ ಕಡಿಮೆ ಮಾಡೋಣ. ಆಮೇಲೆ ಯಾಕೆ ಅಂತ ಕೇಳಿದಾಗ ಬೇಕಾದ್ರೆ ಕೂರ್ಸ್ಕೊಂಡು ಹೇಳ, ಇನ್ನೊಂದ್ಸಲ ಹೇಳಿ, ಇಲ್ಲ ಹಿಂಗ್ ಮಾಡಿದಕ್ಕೆ ಹಿಂಗೆ ಈ ತರ ಆಗಿದೆ, ಸೊ ಹಿಂಗ್ ಮಾಡ್ಕೊಳ್ಳೋಣ ಅಂತ. ಓಕೆ, ಹಂಗಂತ ಸೇಡ್ ಮಾಡಿ ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತಲ್ಲ, ಆ ವ್ಯಕ್ತಿಗೆ ಅರ್ಥ ಮಾಡ್ಕೊಳ್ಳಿ. ಆಕ್ಚುಲಿ ನಿಯತ್ತಾಗಿರೋರು ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗೊಂದು ಪಕ್ಕಕ್ಕೆ ಇಟ್ಬಿಟ್ಟು ಸರಿಪಡಿಸ್ಕೋತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬದಲಾಗಲ್ಲ ಅಂದ್ಮೇಲೆ ಅವ್ರ ಬಗ್ಗೆ ಯೋಚನೆ ಕಡಿಮೆ ಮಾಡ್ಬೇಕಾಗತ್ತೆ. ಈಗ ಒಬ್ಬ ವ್ಯಕ್ತಿ ಬಗ್ಗೆ ನೀವು ತುಂಬಾ ಯೋಚನೆ ಮಾಡಿ ಅವ್ರ ಬಗ್ಗೆನೇ ದಿನ ಬೆಳಗಾದ್ರೆ ಅವ್ರಿಗೋಸ್ಕರ ಊಟ ಬಿಡ್ತೀರಿ, ತಿಂಡಿ ಬಿಡ್ತೀರಿ, ನಿದ್ದೆ ಬಿಡ್ತೀರಿ, ಡಿಪ್ರೆಷನ್ಗೆ ಹೊರಟೋಗ್ತೀರಿ, ಅವ್ರು ಸರಿನೇ ಹೋಗ್ತಿಲ್ಲ, ತಿದ್ಕೊಳ್ತಾ ಇಲ್ಲ ಅಂತಂದಾಗ ಅವ್ರ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಮಾಡ್ಬೇಕಾಗತ್ತೆ. ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕು. ಅವರು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರು ಖುಷಿಯಾಗಿರ್ಬೇಕಾದ್ರೆ ನಾವ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ನನ್ನ ಜೀವನ ನಾನೇ ಖುಷಿ ಹಾಳು ಇದನ್ನ ಯೋಚನೆ ಮಾಡಿ. ನಿಮ್ಮ ಖುಷಿ, ನಿಮ್ಮ ದುಡಿಮೆ, ಹೌದು. ಈಗ ಸಂಸಾರ ಅಂತ ಬಂದಾಗ ಇಬ್ರಿಗೂ ಸಂಬಂಧಪಟ್ಟಿದ್ದು, ಇಬ್ರು ಅಲ್ಲಿ ಹೆಲ್ದಿ ವೇನಲ್ಲಿ ಡಿಸ್ಕಸ್ ಮಾಡಬೇಕು, ರೈಟ್? ಇಬ್ರು ಕೂಡ ಆ ಸಂಸಾರ ಜವಾಬ್ದಾರಿ ಅಂದ್ಮೇಲೆ ಇಬ್ರು ಕೂಡ ಹೆಲ್ದಿ ವೇನಲ್ಲಿ ಆ ಜವಾಬ್ದಾರಿಗಳನ್ನ ತಗೋಬೇಕಾಗತ್ತೆ. ನಂಗೆ ಸಂಬಂಧ ಇಲ್ಲ ಅಂತ ಒಬ್ರು ಇದ್ದಾಗ ಅವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋದು ಬಿಡ್ಬೇಕಾಗತ್ತೆ. ಕರೆಕ್ಟ್? ಸೊ ಈ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿದಾಗಲೇ ನೀವು ಸರಿಯಾಗಿ ಯೋಚನೆ ಮಾಡೋದು ಕಲಿತೀರಿ. ನೆಕ್ಸ್ಟ್ ಪಾಯಿಂಟ್ ಏನು? ನಿಮ್ಮ ಮುಂದಿನ ನಡೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಮುಂದೆ ಅದೇ ಸಂಸಾರದಲ್ಲಿ ನಾನು ಹೇಗೆ ಖುಷಿಯಾಗಿರ್ಬೇಕು, ಹಾಗಂತ ತಪ್ಪು ದಾರಿ ಹಿಡೀರಿ ಅಂತ ನಾನು ಹೇಳ್ತಿಲ್ಲ ಎಲ್ಲೂ ಕೂಡ. ಅದು ನಿಮ್ಮ ವೈಯಕ್ತಿಕ, ಬಟ್ ಅದನ್ನ ಮಾಡ್ಲೂಬೇಡಿ. ಓಕೆ, ನಮ್ಮಷ್ಟಕ್ಕೆ ನಾವು ಖುಷಿ ಇರಬೇಕು. ಮಕ್ಕಳಿದ್ದಾರೆ, ಮಕ್ಕಳೊಟ್ಟಿಗೆ ನಾವು ಖುಷಿಯಾಗಿರ್ಬೇಕು. ದುಡಿಮೆ ಕಡೆ ಖುಷಿಯಾಗಿರ್ಬೇಕು, ಒಳ್ಳೆ ಕೆಲಸ ಮಾಡೋದ್ರ ಕಡೆ ಖುಷಿಯಾಗಿರ್ಬೇಕು. ಓಕೆ, ಬಟ್ ಒಬ್ಬ ವ್ಯಕ್ತಿ ಬದಲಾವಣೆ ಆಗದೇ ಇಲ್ಲ ಅಂದಮೇಲೆ ಅಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಮೇಲೆ ನಾವು ಟೈಮ್ ವೇಸ್ಟ್ ಮಾಡೋಣ, ನಮ್ಮ ಲೈಫ್ನ ಸರಿಪಡಿಸ್ಕೊಳ್ಳೋಣ. ಇದೆಷ್ಟು ಮಾಡಬೇಕಾಗುತ್ತೆ. ಸ್ನೇಹಿತರೆ, ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಇಸ್ ಎಕ್ಸಾಕ್ಟ್ಲಿ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡ್ರಿ. ಎಷ್ಟೋ ಜನ ಮಾಡ್ತಿದ್ದಾರೆ ರೆಗ್ಯುಲರ್ಲಿ, ನನಗೆ ಅವ್ರದ್ದು ಕಮೆಂಟ್ ಓದಿ ಫೀಡ್ಬ್ಯಾಕ್ನು ಕೊಟ್ಟಿದ್ದೀನಿ. ಖುಷಿ ಆಗುತ್ತೆ, ಕನೆಕ್ಟ್ ಆಗ್ತಾ ಇದ್ದಾರೆ. ನೀವು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.